ನೀವು ಜರ್ಮನಿಯಲ್ಲಿ ನರ್ಸಾಗಿ ಕೆಲಸ ಮಾಡಬೇಕು ಅಂತ ಕನಸು ಕಾಣ್ತಿದ್ದೀರಾ? ತುಂಬ ಜನಕ್ಕೆ ಒಂದೇ ಡೌಟ್ ಇರುತ್ತೆ, ನಾನು ಏಜೆನ್ಸಿ ಮುಖಾಂತರ ಹೋಗ್ಬೇಕಾ ಅಥವಾ ನಾನೇ ಸ್ವಂತವಾಗಿ ಡೈರೆಕ್ಟಾಗಿ ಹಾಸ್ಪಿಟಲ್ ಥ್ರೂ ಹೋಗ್ಬೇಕಾ ಅಂತ. ನೋಡಿ, ಸತ್ಯ ಹೇಳ್ತೀನಿ ಕೇಳಿ, ಒಂದು ದಾರಿಲಿ ನೀವು ಲಕ್ಷಾಂತರ ರೂಪಾಯಿ ಸೇವ್ ಮಾಡ್ಬೋದು, ಆದರೆ ಇನ್ನೊಂದು ದಾರಿಲಿ ತಲೆಯಲ್ಲಿ ಕೂದಲೆಲ್ಲ ಉದುರಬೇಕು, ಆ ಥರ ಟೆನ್ಷನ್ ಕೊಡುತ್ತೆ. ಇವತ್ತು ನಾನು ಎರಡೂ ದಾರಿಗಳ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ಮುಖ್ಯವಾಗಿ ನಿಮ್ಮ ಜೇಬಿಗೆ ಯಾವುದು ಹೊರೆ ಆಗಲ್ಲ. ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದರೆ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ಒಂದು ಗೋಲ್ಡನ್ ಟಿಪ್ ಕೊಡ್ತೀನಿ. ಸೊ ಅದು ನಿಮ್ಮ ಜರ್ಮನಿ ಜರ್ನಿನ ಅರ್ಧದಷ್ಟು ಖರ್ಚು ಕಮ್ಮಿ ಮಾಡುತ್ತೆ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಡೈರೆಕ್ಟ್ ಹೈರ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ ನೋಡಿ. ಸೊ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ಮಧ್ಯದಲ್ಲಿ ಯಾವ ಏಜೆನ್ಸಿನೂ ಇರಲ್ಲ, ನೀವೇ ಆಸ್ಪತ್ರೆನೇ ಹುಡ್ಕೋದು, ಮತ್ತು ನೀವೇ ಇಮೇಲ್ ಮಾಡೋದು, ನೀವೇ ಇಂಟರ್ವ್ಯೂನ ಕೊಡೋದು. ಇದ್ರ ಬೆನಿಫಿಟ್ ಏನು ಗೊತ್ತಾ? ತುಂಬ ಜನ ಅಂದ್ಕೊತಿರ್ತಾರೆ, ಏಜೆನ್ಸಿ ಇಲ್ಲ ಅಂತಂದರೆ ಯಾರಿಗೂ ಕಮಿಷನ್ ಕೊಡೋ ಹಂಗಿಲ್ಲ, ಹಣ ಉಳಿಯುತ್ತೆ. ಹೌದು, ಇದು ನಿಜ, ನಿಮ್ಮ ಕಂಟ್ರೋಲಲ್ಲಿ ನಿಮ್ಮ ಕೈಯಲ್ಲೇ ಇರುತ್ತೆ. ಆದರೆ ಕಷ್ಟ ಏನು ಗೊತ್ತಾ? ಇಲ್ಲೇ ಅಸಲಿ ಆಟ ಶುರು ಆಗೋದು. ಸೊ ಭಾಷೆ ಸಮಸ್ಯೆ. ಜರ್ಮನ್ ಆಸ್ಪತ್ರೆಯಲ್ಲಿ ಇಮೇಲ್ ಮಾಡೋದು ಮತ್ತು ಭಾಷೆಯಲ್ಲಿ ಮಾತಾಡೋದು ನಿಮಗೆ B1 ಅಥವಾ B2 ಲೆವೆಲ್ ಬರೋದಿದ್ರೆ ಮಾತ್ರ. ಸೊ ಅವ್ರ ಜೊತೆ ಮಾತಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ. ಮತ್ತು ಪೇಪರ್ ವರ್ಕ್. ಜರ್ಮನಿಯಲ್ಲಿ ಡಿಫಿಸಿಟ್ ಬೆಸೈಡ್ ಅಂದರೆ ರೆಕಗ್ನಿಷನ್ ಲೆಟರ್ ಅಂತ ಒಂದು ಪೇಪರ್ ಇರುತ್ತೆ. ಸೊ ಇದನ್ನು ತರಿಸ್ಕೊಳ್ಳೋಕ್ಕೆ ಸರಿಯಾದ ಸರ್ಕಾರಿ ಆಫೀಸ್ಗೆ ಅಪ್ಲೈ ಮಾಡಬೇಕು. ಅಲ್ಲೇನಾದರೂ ಸಣ್ಣ ತಪ್ಪಾಯಿತು ಅಂತಂದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ವೀಸಾ ಪ್ರಕ್ರಿಯೆ. ವೀಸಾ ಅಪಾಯಿಂಟ್ಮೆಂಟ್ ಸಿಗೋದು ಈಗ ಲಾಟ್ರಿ ಗೆದ್ದಾಗಿದೆ. ಯಾಕೆಂದರೆ ಡೈರೆಕ್ಟಾಗಿ ಹೋಗಿ ಅಂತಂದರೆ ನೀವೇ ಎಂಬಸಿಯಿಂದ ಸುತ್ತ ಅಲಿಬೇಕು. ಸೊ ಡೈರೆಕ್ಟ್ ಹೈರ್ ಯಾರಿಗೆ ಬೆಸ್ಟ್ ಗೊತ್ತಾ? ಈಗಾಗಲೇ ಜರ್ಮನ್ ಭಾಷೆ ಯಾರು ಕಲ್ತಿರ್ತಾರೋ ಮತ್ತು ಯಾರಿಗೆ ಸಾಕಷ್ಟು ಸಮಯ ಇದೆಯೋ ಅವ್ರಿಗೆ ಮಾತ್ರ ಇದು ಡೈರೆಕ್ಟ್ ಹೈರ್ ಸರಿ. ಅಂದರೆ ಅವರೇ ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಇಂಟರ್ವ್ಯೂ ಕೊಡೋದು. ಈಗ ಎರಡನೇ ಆಪ್ಷನ್, ರಿಕ್ರೂಟ್ಮೆಂಟ್ ಏಜೆನ್ಸೀಸ್. ಭಾರತದಲ್ಲಿ ಸಾವಿರಾರು ಏಜೆನ್ಸಿಗಳಿವೆ, ಆದರೆ ಇಲ್ಲಿ ತುಂಬ ಹುಷಾರಾಗಿರಬೇಕು. ಏಜೆನ್ಸಿಗಳು ಎರಡು ಥರ ಇದ್ದಾವೆ. ಯಾವುದಪ್ಪ ಅಂದರೆ ಗುಡ್ ಏಜೆನ್ಸಿ ಮತ್ತು ಇನ್ನೊಂದು ಸ್ಕ್ಯಾಮ್ ಏಜೆನ್ಸಿ. ಒಳ್ಳೆ ಏಜೆನ್ಸಿ, ಎಥಿಕಲ್ ರಿಕ್ರೂಟ್ಮೆಂಟ್ ಅಂತಂದರೆ ಏನು ಅಂತ ಗೊತ್ತಾ? ನೋಡಿ ಜನರೇ, ಜರ್ಮನಿ ಕಾನೂನು ಪ್ರಕಾರ ನರ್ಸ್ ಹತ್ರ ಕೆಲಸ ಕೊಡ್ಸೋಕ್ಕೆ ಏಜೆನ್ಸಿ ₹1 ಕೂಡ ತಗೋಬಾರ್ದು. ಹೌದು, ನೀವು ಕೇಳಿ ಸರಿ. ನಿಮಗೆ ಕೆಲಸ ಸಿಗಬೇಕು ಅಂತಂದರೆ ಆ ಜರ್ಮನ್ ಆಸ್ಪತ್ರೆನೇ ಏಜೆನ್ಸಿಗೆ ಕಮಿಷನ್ ಕೊಡುತ್ತೆ. ಸೊ ನಿಮಗಲ್ಲ. ಹಾಗಾಗಿ ಯಾವ ಏಜೆನ್ಸಿ ಕೂಡ ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ಫೀಸ್ ಆಗಿರ್ಬೋದು, ಪ್ರೊಸೆಸಿಂಗ್ ಫೀ ಆಗಿರ್ಬೋದು ಅಂತ ಲಕ್ಷಾಂತರ ರೂಪಾಯಿನ ನಿಮ್ಮ ಹತ್ರ ಕೇಳೋ ಆಗಿರಲ್ಲ. ಸೊ ಅವರಿಂದ ಏನಾದರೂ ನಿಮಗೆ ಆ ಥರ ಕೇಳ್ತಿದ್ದಾರೆ ಅಂತಂದರೆ ಅವರಿಂದ ನೀವು ಸಾಕಷ್ಟು ದೂರ ಇರಿ. ಏಜೆನ್ಸಿ ಮುಖಾಂತರ ಹೋದರೆ ಏನೇನು ಬೆನಿಫಿಟ್ಸ್ ಆಗುತ್ತೆ ಗೊತ್ತಾ? ಗೈಡೆನ್ಸು, ನಿಮ್ಮ ಡಾಕ್ಯುಮೆಂಟ್ರಿ ಎಲ್ಲ ಸರಿ ಇದೆಯಾ ತಪ್ಪಿದೆಯಾ ಎಲ್ಲ ಕೂಡ ಚೆಕ್ ಮಾಡ್ತಾರೆ. ಮತ್ತು ಇಂಟರ್ವ್ಯೂ ಟ್ರೈನಿಂಗು. ಸೊ ಜರ್ಮನ್ ಹಾಸ್ಪಿಟಲ್ ಅವರು ಇಂಟರ್ವ್ಯೂ ಟೈಮಲ್ಲಿ ಯಾವ ಥರ ಕ್ವಶನ್ ಕೇಳ್ತಾರೆ ಅನ್ನೋದನ್ನೆಲ್ಲ ಪ್ರತಿಯಾಗಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಮತ್ತು ಫಾಸ್ಟ್ ಟ್ರ್ಯಾಕು. ಕೆಲವೊಂದು ರಿಜಿಸ್ಟರ್ಡ್ ಏಜೆನ್ಸಿ ಇರ್ತಾವಲ್ಲ, ಸೊ ಇವು ಕಡೆಯಿಂದ ವೀಸಾ ಅಪ್ಲೈ ಮಾಡಿದ್ರೆ ಸೊ ನಿಮಗೆ ಬೇಗ ವೀಸಾ ಸಿಗೋ ಚಾನ್ಸಸ್ ಇರುತ್ತೆ. ವೀಸಾ ಸಿಕ್ತು, ಫ್ಲೈಟ್ ಹತ್ತಿದ್ರಿ, ಜರ್ಮನಿ ತಲುಪಿದ್ರಿ, ಕತೆ ಮುಗೀತಾ? ಇಲ್ಲ, ಅಷ್ಟೇ ಸಿನಿಮಾ ಶುರುವಾಗೋದೇ ಇವಾಗ. ಸೊ ಯಾಕಂತಂದರೆ ಇಲ್ಲಿ ಡೈರೆಕ್ಟ್ ಹೈರ್ ಮತ್ತು ಏಜೆನ್ಸಿ ವ್ಯತ್ಯಾಸ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೀವು ಡೈರೆಕ್ಟ್ ಹೈರ್ ಮೂಲಕ ಹೋದರೆ ಏರ್ಪೋರ್ಟ್ ಇಳಿದ ಮೇಲೆ ರೂಮ್ ಹುಡ್ಕೋದು, ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸೋದು, ಸಿಮ್ ಕಾರ್ಡ್ ತೊಗೊಳ್ಳೋದು ಮತ್ತು ಆಸ್ಪತ್ರೆಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋದು, ಇದೆಲ್ಲ ನೀವೇ ಮಾಡ್ಕೊಳ್ಬೇಕು. ಹೊಸ ದೇಶ, ಹೊಸ ಭಾಷೆ, ಇದೆಲ್ಲ ತುಂಬ ಕಷ್ಟ ಆಗುತ್ತೆ. ಅದೇ ನೀವು ಒಳ್ಳೆ ಏಜೆನ್ಸಿ ಮುಖಾಂತರ ಹೋದರೆ ಸೊ ಅವ್ರು ನಿಮಗೆ ಮೊದಲೇ ಅಕಾಮಿಡೇಷನ್ ವ್ಯವಸ್ಥೆ ಮಾಡಿರ್ತಾರೆ. ಕೆಲವೊಮ್ಮೆ ಏರ್ಪೋರ್ಟ್ಗೆ ಕೂಡ ಅವರೇ ಪಿಕಪ್ ಮಾಡೋಕ್ಕೆ ಬರ್ತಿರ್ತಾರೆ ಜನ. ಜರ್ಮನಿಲಿ ನೀವು ಸೆಟಲ್ ಆಗೋವರೆಗೂ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ, ಒಬ್ಬಂಟಿಯಾಗಿ ಹೋಗೋ ಬದಲು. ಸೊ ಒಂದು ಟೀಮ್ ಅಥವಾ ಒಂದು ಗೈಡ್ ಜೊತೆ ಹೋಗೋದು ತುಂಬ ಸೇಫು. ಬನ್ನಿ, ನಿಮ್ಗೆ ಯಾವ್ದು ಬೆಸ್ಟು ಅಂತ ಹೇಳ್ತೀನಿ. ಫೈನಲಾಗಿ ನಿಮ್ಗೆ ಯಾವ ದಾರಿ ಹಿಡಿಬೇಕು ಇಲ್ಲಿ ನೋಡಿ, ಇಲ್ಲಿ ಹೇಳ್ತೀನಿ. ಡೈರೆಕ್ಟ್ ಹೈರ್ ಇದು ಯಾರಿಗೆ ಬೆಸ್ಟು ಅಂತಂದರೆ, ನಿಮ್ಗೇನಾದ್ರು B2 ಲೆವೆಲ್ ಚೆನ್ನಾಗಿ ಬರ್ತಿದೆ ಅಂತಂದರೆ, ಮತ್ತು ಪೇಪರ್ ವರ್ಕ್ ಎಲ್ಲ ಆರಾಮಾಗಿ ಪೇಷನ್ಸಾಗಿ ಮಾಡ್ಕೊತೀವಿ ಅಂತ ಅನ್ನೋದಾದರೆ, ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜರ್ಮನಲ್ಲೇ ಇದ್ದಾರೆ, ಅವ್ರು ಕೂಡ ಹೆಲ್ಪ್ ಮಾಡ್ತಾರೆ ಅಂತಂದರೆ ಆವಾಗ ನೀವು ಡೈರೆಕ್ಟ್ ಹಾಸ್ಪಿಟಲ್ ಕೂಡ ಹೋಗ್ಬೋದು. ಏಜೆನ್ಸಿ ಯಾರಿಗೆ ಬೆಸ್ಟ್ ಗೊತ್ತಾ? ಸೊ ನಿಮ್ಮ ಪ್ರೊಸೆಸ್ಸು ಬೇಗ ಆಗಬೇಕು, ನಿಮ್ಮ ಪೇಪರ್ ಬಗ್ಗೆ ತಲೆಗೆ ನೋವು ಬೇಡ, ಮತ್ತು ನಿಮ್ಮ ಜರ್ಮನ್ ಹೋದ್ಮೇಲೂ ನಿಮಗೆ ಸಪೋರ್ಟ್ ಬೇಕು. ಸೊ ಕಂಡೀಷನ್ಸ್ ಅಪ್ಲೈ ಯಾವ ಥರ ಅಂತಂದರೆ, ಯಾವ್ದಾದ್ರು ದುಡ್ಡು ನಿಮಗೆ ಸಿಕ್ಕಾಪಟ್ಟೆ ಕೇಳ್ತಿದ್ದಾರೆ ಅಂದರೆ ಲಕ್ಷಗಟ್ಟಲೆ ಏಜೆನ್ಸಿ, ಸೊ ಅಂಥ ಏಜೆನ್ಸಿನ ನಾನು ಪ್ರಿಫರ್ ಮಾಡಲ್ಲ. ಸ್ನೇಹಿತರೆ, ಜರ್ಮನಿ ನರ್ಸಿಂಗ್ ಜಾಬ್ ಮಾರ್ಕೆಟಿಗೆ ಓಪನ್ ಆಗಿದೆ, ಆದರೆ ಸರಿಯಾದ ದಾರಿ ಆಯ್ಕೆ ಮಾಡೋದು ನಿಮ್ಮ ಕೈಲಿದೆ. ಒಂದು ತಪ್ಪು ಏಜೆನ್ಸಿ ನೀವು ನಿಮ್ಮ ಕನಸನ್ನೇ ಹಾಳು ಮಾಡ್ಬೋದು, ಅಥವಾ ಒಂದು ಸರಿಯಾದ ನಿರ್ಧಾರ ನಿಮ್ಮ ಲೈಫ್ನೇ ಬದಲಾಯಿಸ್ಬೋದು. ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದೆಯಾ? ಒಳ್ಳೆ ಏಜೆನ್ಸಿ ಯಾವುದು ಅಂತ ಗೊತ್ತಾಗ್ತಿಲ್ವಾ? ಸೊ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಪ್ರಶ್ನೆ ಕೇಳಿ, ನಾನು ನಿಮ್ಗೆ ಎಲ್ರಿಗೂ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸಹಾಯ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಮತ್ತು ಜರ್ಮನಿ ಹೋಗಬೇಕು ಅಂತೀರ ನಿಮ್ಮ ನರ್ಸ್ ಫ್ರೆಂಡ್ಸ್ಗಳ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಜರ್ಮನ್ ಡ್ರೀಮ್ಸ್. ನಮಸ್ಕಾರ ಗಾಯ್ಸ್.